ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹ. ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹ. ಹನುಮಂತನಿಗೆ ಒಂದು ಎಣ್ಣೆ ಅರ್ಪಿಸೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗುತ್ತೆ ಅಂತ ನಾವು ಇವತ್ತು ತಿಳಿದುಕೊಳ್ಳೋಣ. ಹನುಮಂತನಿಗೆ ಅರ್ಪಿಸುವಂತಹ ವಸ್ತುಗಳಲ್ಲಿ ಸಾಸಿವೆ ಎಣ್ಣೆ ಕೂಡ ಒಂದಾಗಿದೆ. ಸಾಸಿವೆ ಎಣ್ಣೆಯನ್ನ ಹನುಮಂತನಿಗೆ ಭಕ್ತಿ, ನಂಬಿಕೆ ಮತ್ತು ಶ್ರದ್ಧೆಯಿಂದ ಅರ್ಪಿಸಿದಾಗ ಅದು ಶನಿ ದೋಷದಿಂದ ಮುಕ್ತಿಯನ್ನು ನೀಡುತ್ತದೆ. ಹನುಮಂತನಿಗೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸುವುದು ಹೇಗೆ ಎಂದು ನಾವು ತಿಳಿದುಕೊಳ್ಳೋಣ. ಎಣ್ಣೆಯನ್ನು ಅರ್ಪಿಸುವುದರ ಪ್ರಯೋಜನ ಏನು ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಹನುಮಂತನ ಭಕ್ತರು ಆತನನ್ನು ಮೆಚ್ಚಿಸಲು ಮತ್ತು ಆತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ವಿವಿಧ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ. ಹನುಮಂತನನ್ನು ಒಲಿಸಿಕೊಳ್ಳಲು ಹನುಮಂತನನ್ನು ಪೂಜಿಸುವ ಆಚರಣೆಗಳಲ್ಲಿ ಆತನಿಗೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸುವುದು ಕೂಡ ಒಂದಾಗಿದೆ. ಇದು ಕೇವಲ ಆಚರಣೆ ಮಾತ್ರ, ನಮ್ಮ ಜೀವನದ ಕಷ್ಟಗಳಿಂದ ಪರಿಹಾರವನ್ನು ನೀಡುವಂತಹ ಒಂದು ವಿಧಾನವೂ ಹೌದು. ವಿಶೇಷವಾಗಿ ಶನಿ ಸಾಡೆ ಸಾತಿ ಅಥವಾ ಶನಿ ಧೈರ್ಯ ಸಮಯದಲ್ಲಿ ಸಾಸಿವೆ ಎಣ್ಣೆಯನ್ನು ಅರ್ಪಿಸುವುದರಿಂದ ಶನಿಯನ್ನು ಸಂತೋಷಪಡಿಸುವುದಲ್ಲದೆ ಜೀವನದಲ್ಲಿ ಅಡೆತಡೆಗಳು ಮತ್ತು ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಭಕ್ತಿ, ನಂಬಿಕೆ ಮತ್ತು ಶ್ರದ್ಧೆಯಿಂದ ಸಾಸಿವೆ ಎಣ್ಣೆಯನ್ನು ಅರ್ಪಿಸುವುದರಿಂದ ಈ ಆಚರಣೆ ಹೆಚ್ಚು ಫಲಪ್ರದವಾಗುತ್ತದೆ. ಹನುಮಂತನಿಗೆ ಸಾಸಿವೆ ಎಣ್ಣೆಯನ್ನು ಯಾವಾಗ ಹೇಗೆ ಅರ್ಪಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಹನುಮಂತನಿಗೆ ಸಾಸಿವೆ ಎಣ್ಣೆಯನ್ನು ಮಂಗಳವಾರ ದಿನದಂದು ಮತ್ತು ಶನಿವಾರ ದಿನದಂದು ಅರ್ಪಿಸುವುದು ತುಂಬಾನೇ ಒಳ್ಳೆಯದು. ಮಂಗಳವಾರ ಹನುಮಂತನ ದಿನವಾದರೆ ಶನಿವಾರ ಶನಿದೇವನ ದಿನವಾಗಿದೆ. ಈ 2 ದಿನ ಹನುಮಂತನಿಗೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸುವುದರಿಂದ ಶನಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ದೊರೆಯುವುದು ಮತ್ತು ಜೀವನದ ಕಷ್ಟಗಳಿಂದ ಪರಿಹಾರವೂ ಸಿಗುತ್ತದೆ. ಸಾಸಿವೆ ಎಣ್ಣೆಯನ್ನು ಅರ್ಪಿಸುವುದಕ್ಕೂ ಮುನ್ನ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಬಳಿಕ ಸ್ವಚ್ಛವಾದ ಬಟ್ಟೆ ಧರಿಸಿಕೊಂಡ ನಂತರ ಹನುಮಂತನನ್ನು ಪೂಜಿಸುವುದಕ್ಕಾಗಿ ಉತ್ತಮವಾದ ಹನುಮಂತನ ವಿಗ್ರಹ ಅಥವಾ ಫೋಟೋವನ್ನು ಆಯ್ದುಕೊಳ್ಳಿ. ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ಮತ್ತು ಭಕ್ತಿಯಿಂದ ಪೂಜೆಗೆ ಸಿದ್ಧರಾಗಿ. ಒಂದು ಮಣ್ಣಿನ ಪಾತ್ರೆಯಲ್ಲಿ ಅಥವಾ ಯಾವುದೇ ಒಂದು ಸುರಕ್ಷಿತವಾದ ದೀಪದಲ್ಲಿ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಳ್ಳಿ. ಹನುಮಂತನ ವಿಗ್ರಹದ ಮೇಲೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಅರ್ಪಿಸಿ. ಹನುಮಂತನಿಗೆ ಎಣ್ಣೆಯನ್ನು ಅರ್ಪಿಸುವ ಸಮಯದಲ್ಲಿ ಓಂ ಹನುಮತೆ ನಮಃ, ಓಂ ಶ್ರೀ ಹನುಮತೆ ನಮಃ ಎಂಬ ಮಂತ್ರವನ್ನ ಪಠಿಸಿ. ಇದಲ್ಲದೆ ನೀವು ಈ ದಿನ ಹನುಮಾನ್ ಚಾಲಿಸವನ್ನು, ಸುಂದರ ಕಾಂಡವನ್ನು ಮತ್ತು ಬಜರಂಗ ಬಾಣವನ್ನು ಕೂಡ ಪಠಿಸಬಹುದು. ಸಾಸಿವೆ ಎಣ್ಣೆಯನ್ನು ಹನುಮಂತನಿಗೆ ಅರ್ಪಿಸುವುದರಿಂದ ಜೀವನದಲ್ಲಿ ಸಂತೋಷ, ಶಾಂತಿ, ಯಶಸ್ಸು ದೊರೆಯುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಹನುಮಂತನಿಗೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸಿ ಮಂತ್ರಗಳನ್ನು ಪಠಿಸಿದ ನಂತರ ಬೆಲ್ಲ ಮತ್ತು ಬೇಳೆಯನ್ನು ಪ್ರಸಾದವಾಗಿ ಅರ್ಪಿಸಿ. ಹನುಮಂತನಿಗೆ ಅರ್ಪಿಸಿದ ಪ್ರಸಾದವನ್ನು ತೆಗೆದುಕೊಳ್ಳುವ ಮೊದಲು ನಿಮ್ಮ ಮನಸ್ಸನ್ನು ಭಕ್ತಿ ಮತ್ತು ನಂಬಿಕೆಯಿಂದ ಶುದ್ಧೀಕರಿಸಿಕೊಳ್ಳಿ. ಶನಿಯಿಂದ ಉಂಟಾಗುವ ದುಃಖಗಳು ಕಡಿಮೆಯಾಗುವುದು. ಸಾಡೆ ಸಾತಿ ಶನಿ ಧೈರ್ಯ ಅಥವಾ ಶನಿಯ ಮಹಾದಶದ ಸಮಯದಲ್ಲಿ ಉಂಟಾಗುವ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುವುದು. ಶನಿಯ ಕೆಟ್ಟ ದೃಷ್ಟಿಯು ಶಾಂತವಾಗುವುದು. ಶನಿಯ ಕೋಪದಿಂದ ಮುಕ್ತಿ ದೊರೆಯುವುದು. ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಜೀವನದಲ್ಲಿ ಪ್ರತಿಯೊಂದು ಅಡೆತಡೆಗಳು ಕಳೆದು ಹೋಗುವುದು. ಶಕ್ತಿ, ಧೈರ್ಯ, ಆತ್ಮವಿಶ್ವಾಸವು ಹೆಚ್ಚಾಗುವುದು. ಯಶಸ್ಸು ಮತ್ತು ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುವುದು. ನಿಯಮಿತವಾಗಿ ಹನುಮಂತನಿಗೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸಿ
ಪೂಜೆಯನ್ನು ಮಾಡುವುದರಿಂದ ಮಾನಸಿಕ ಶಾಂತಿ ದೊರೆಯುತ್ತೆ. ಮನೆ ಮತ್ತು ಕುಟುಂಬದಲ್ಲಿ ಸಂತೋಷ, ಶಾಂತಿ ನೆಲೆಸುತ್ತದೆ. ಆಧ್ಯಾತ್ಮಿಕ ಅನುಭವವನ್ನು ಪಡೆದುಕೊಳ್ಳುತ್ತೀರಿ. ಹನುಮಂತನ ಬಗೆಗಿನ ಭಕ್ತಿಯ ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳಲು ಮತ್ತು ಧ್ಯಾನದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸಹಕಾರಿಯಾಗಿದೆ. ಧೈರ್ಯ ಮತ್ತು ತಾಳ್ಮೆಯಿಂದ ಜೀವನದ ಸವಾಲುಗಳನ್ನು ಎದುರಿಸಲು ಸಹಕಾರಿಯಾಗಿದೆ. ಹನುಮಂತನಿಗೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸಿ ಆತನನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ, ಶಾಂತಿ ಲಭಿಸುವುದು. ಇದು ನಮ್ಮ ಜೀವನದ ಅದೆಷ್ಟೋ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ. ಶನಿ ದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಅಥವಾ ಶನಿಯ ಆಶೀರ್ವಾದವನ್ನು ನಿಮ್ಮದಾಗಿಸಿಕೊಳ್ಳಲು ಇದು ಸಹಕಾರಿಯಾಗಿದೆ. ಹನುಮಂತನಿಗೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳು ಆಗುತ್ತೆ ಎಂದು ನೀವು ತಿಳಿದುಕೊಂಡಿದ್ದೀರಲ್ವಾ? ಇವಾಗ ಹನುಮಂತನ ಮಂತ್ರವನ್ನು ಭಕ್ತಿಯಿಂದ ವಿಡಿಯೋ ಮುಗಿಯುವವರೆಗೂ ಕೇಳಿಸಿಕೊಂಡು ಹನುಮಂತನ ಆಶೀರ್ವಾದವನ್ನು ಪಡೆಯಿರಿ. ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹಾ. ಈ ಮಂತ್ರವನ್ನು 21,000 ಬಾರಿ ಪಠಿಸಬೇಕು. ಇದು ರೋಗಗಳು, ದುಷ್ಟಶಕ್ತಿಗಳು ಮತ್ತು ಇತರ ಸಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕುತ್ತದೆ. ಹನುಮಾನ್ ಭಕ್ತರಾಗಿದ್ದರೆ ಜೈ ಹನುಮಾನ್ ಎಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ಮಂತ್ರವನ್ನು ಕೇಳಿಸಿಕೊಳ್ಳಿ. ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹಾ. 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 ಓಂ
आञ्जनेयाय महाबलाय स्वाहा। ॐ नमो भगवते 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 आञ्जनेयाय महाबलाय स्वाहा। ॐ नमो
नमो भगवते आञ्जनेयाय महाबलाय स्वाहा। 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 नमो भगवते आञ्जनेयाय महाबलाय